ಕಾಂಗ್ರೆಸ್ನನ್ನು ಕುಟುಕಿದ್ದಾನೆ ಕನ್ನಡಿಗ ಒಬ್ಬ. OICCಯ ಒಂದು ಗೆಲುವನ್ನು ಸಂಭ್ರಮಿಸಿದ್ದಾನೆ ಒಬ್ಬ ಕನ್ನಡಿಗ. ಯಾಕಂದರೆ ವೋಟ್ ಚೋರಿಯ ಒಂದು ನಾಟಕ ಆಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಏನು ಬಿಹಾರದಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ವೋಟ್ ಚೋರಿ ಆಗಿದೆ ಅಂತ ಸೋತ ಮೇಲೆ. ಹೀಗಾಗಿ ಅದೇ ಒಂದು ವಿಚಾರವಾಗಿ ಕನ್ನಡಿಗ ಮಾತನಾಡ್ತಾ ಇದ್ದಾರೆ. OICಯ ಒಂದು ಪಕ್ಷವನ್ನು ಅಥವಾ ಅದು ಒಂದು ಗೆಲುವು ಏನಿದೆ, ಯಾರ್ಯಾರು ಗೆದ್ದಿದ್ದಾರೆ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ವೋಟ್ ಚೋರಿಯ ಒಂದು ನಾಟಕ ಆಡುವುದಿಲ್ಲ ಹೇಳ್ತಾ ಇದ್ದಾರೆ. ಸಂವಿಧಾನದ ಒಂದು ಪುಸ್ತಕ ಹಿಡಿದು ಸುಳ್ಳು ಹೇಳುವುದಿಲ್ಲ. ಕೆರೆಗೆ ಧುಮುಕಿ ಮೀನು ಹಿಡಿಯೋದಿಲ್ಲ ಹೇಳ್ತಾ ಇದ್ದಾರೆ ಕೆಲವೊಂದು ಮಾತುಗಳನ್ನು. ಗೋಡೆಗೆ ಸುಣ್ಣ ಬಳಿಯೋದಿಲ್ಲ. ಆಕ್ಸ್ಫರ್ಡ್ನಲ್ಲಿ ದೇಶ ಮಾತನಾಡೋದಿಲ್ಲ. ಚೀನಿ ಹಾಗೂ ಅಮೇರಿಕ ಒಂದು ಡಿಫರೆಸ್ಟೇಟ್ ಜೊತೆ ಆಪ್ತ ಒಂದು ವಿಚಾರ ಏನಿದೆ, ಘಟನೆ ವಿಭಜನೆಯ ಒಂದು ಪ್ರಯತ್ನ ಮಾಡೋದಿಲ್ಲ ನಾವು. ಆದರೂ ಕಾಂಗ್ರೆಸ್ನನ್ನು ಸೋಲಿಸಿದ್ದಾರೆ. ಯಾರು ಕೂಡ ಇವೆಲ್ಲ ವಿಚಾರಗಳು ಮಾಡದೇ ಇದ್ರೂ ಕೂಡ ಅವರು ಕಾಂಗ್ರೆಸ್ಸನ್ನು ಸೋಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚೀನಿ ಹಾಗೂ ಅಮೇರಿಕ ಒಂದು ಡಿಫರೆಸ್ಟೇಟ್ ಏನಿದೆ ಅದರ ಜೊತೆ ಗುಪ್ತ ಒಂದು ಮೀಟಿಂಗ್ಗಳನ್ನು ನಾವು ಮಾಡೋದಿಲ್ಲ. ವಿಘಟನೆ ವಿಭಜನೆಯ ಒಂದು ಪ್ರಯತ್ನಗಳನ್ನು ನಾವು ಮಾಡೋದಿಲ್ಲ. ಆದರೂ ಕೂಡ ಕಾಂಗ್ರೆಸ್ಸನ್ನು ಸೋಲಿಸಿದ್ದಾರೆ. OICCಯ ಒಂದು ಶಕ್ತಿ ಮೆಚ್ಚಿದ್ದಾರೆ ಕನ್ನಡಿಗ ಈ ಒಂದು ವಿಚಾರದಲ್ಲಿ. OICC ಏನಿದೆ ಆ ಪಕ್ಷ ಈ ರೀತಿಯಾದಂಥ ಒಂದು ಯಾವ ವಿಚಾರಗಳನ್ನು ಅಥವಾ ವಿಷಯಗಳನ್ನು ಕೂಡ ಜನರ ಮುಂದೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೂ ಕೂಡ ಜನರು ಇಷ್ಟಪಟ್ಟು ಗೆಲ್ಲಿಸಿದ್ದಾರೆ. ಇದು OICC ಪಕ್ಷದ ಒಂದು ತಾಕತ್ತು. ಹಸಾನುದ್ದೀನ್ OICC ಆ ಪಕ್ಷದ ನಾಯಕರೇನಿದ್ದಾರೆ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ. OICC ಪಕ್ಷ ನಿಜಕ್ಕೂ ಕೂಡ ಈ ರೀತಿಯ ಏನು ಬಿಹಾರ ಚುನಾವಣೆಯಲ್ಲಿ 5 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಆ ಒಂದು ಪಕ್ಷ ಯಾವುದೇ ಒಂದು ಸುಳ್ಳುಗಳನ್ನು ಹೇಳದೆ, ಜನರನ್ನು ಹತ್ತಿಕ್ಕುವಂಥ ಒಂದು ಕೆಲಸವನ್ನು ಮಾಡದೆ, ಸಂವಿಧಾನದ ಬಗ್ಗೆ ಸುಳ್ಳು ಹೇಳದೆ ಸಂವಿಧಾನಾತ್ಮಕವಾಗಿ ನಡೆದುಕೊಂಡಿದೆ. ಅದಕ್ಕೆ ಸಿಕ್ಕಂತಹ ಜಯ ಬೇರೆ ಪಕ್ಷದ ರೀತಿ ಈ ಒಂದು ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಮಾಡೋದಿಲ್ಲ. ಹೀಗಂತ ಕನ್ನಡಿಗ ಒಬ್ಬ OICC ಪಕ್ಷವನ್ನು ಮೆಚ್ಚಿಕೊಂಡಿದ್ದಾನೆ. ಯಾಕಂದರೆ ಆ ಪಕ್ಷ ಏನಿದೆ ಅದರ ಒಂದು ಕೆಲವೊಂದು ಸಿದ್ಧಾಂತಗಳನ್ನು ಮೇಲೇನೆ ಆಧಾರವಾಗಿದೆ. ಬೇರೆ ಪಕ್ಷಗಳ ರೀತಿ ನಡೆದುಕೊಳ್ಳುತ್ತಾ ಇಲ್ಲ. ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಅವರು. ಏನಾಗ್ತಾ ಇದೆ ಅಂದರೆ ಈ ಒಂದು ಪಕ್ಷ ಏನು ಮಾಡಿದೆ ನೋಡಿ, ವೋಟ್ ಚೋರಿ ಒಂದು ನಾಟಕ. ಅಂದರೆ ವೋಟ್ ಚೋರಿ ಆಗಿದೆ, ಮೋಸ ಆಗಿದೆ, ಮಿಷಿನ್ನಲ್ಲಿ ಏನೋ ಮೋಸ ಆಗಿದೆ, ತಪ್ಪಾಗಿದೆ ಅಂತ ಹೇಳಿ ಕೆಲವೊಂದು ಪಕ್ಷಗಳು ಆರೋಪ ಮಾಡುತ್ತಲ್ಲ, ಆ ರೀತಿಯಾಗಿ ನಾವು ಕಾಂಗ್ರೆಸ್ ಏನು ಮಾಡುತ್ತೆ ಆ ರೀತಿಯಾಗಿ ನಾನು ಮಾಡೋದಿಲ್ಲ, ಈ ಪಕ್ಷ ಮಾಡೋದಿಲ್ಲ. ಸಂವಿಧಾನದ ಒಂದು ಪುಸ್ತಕವನ್ನು ಹಿಡ್ಕೊಂಡು ಸುಳ್ಳು ಹೇಳೋದಿಲ್ಲ. ಸಂವಿಧಾನಕ್ಕೆ ಅವಮಾನ ಆಗಿದೆ, ಮೋಸ ಆಗಿದೆ, ಧಕ್ಕೆ ಆಗಿದೆ ಅಂತ ಹೇಳಿ ಸಂವಿಧಾನದ ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ರೋಡಲ್ಲಿ ಏನು ನಿಂತ್ಕೊಂಡು ಹೋರಾಟವನ್ನು ಮಾಡ್ತಾರೆ, ಆ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ ಆ ರೀತಿಯಾಗಿ ಇವರು ಮಾಡಿಲ್ಲ. ಅದರ ಜೊತೆಗೆ ಕೆರೆಗೆ ಧುಮುಕಿ ಮೀನು ಹಿಡಿಯುವಂಥ ಕೆಲಸ ಮಾಡೋದಿಲ್ಲ. ರಾಹುಲ್ ಗಾಂಧಿ ಮೊನ್ನೆ ಅಷ್ಟೇ ಕೆಲ ದಿನಗಳ ಹಿಂದೆ ಕೆರೆಗೆ ಹೋಗಿ ಮೀನು ಹಿಡಿಯುತ್ತಾ ಇದ್ದರು. ಆ ಒಂದು ಫೋಟೋಗಳು ಕೂಡ ವೈರಲ್ ಆಗಿದೆ, ವಿಡಿಯೋ ಫೋಟೋಗಳು. ಆ ಒಂದು ವಿಚಾರವಾಗಿ ಕೂಡ ಹೇಳಿದ್ದಾರೆ. ಗೋಡೆಗೆ ಸುಣ್ಣ ಬಳಿಯೋದಿಲ್ಲ. ಕೆಲವೊಂದು ಸಮಯಕ್ಕೆ ಏನು ಗೋಡೆಗೆ ಸುಣ್ಣ ಬಳಿಯುವಂಥ ರೀತಿಯಲ್ಲಿ ಏನು ಕಾಣಿಸ್ಕೊಂಡಿದ್ರು ಆ ರೀತಿ ಕೂಡ ಮಾಡೋದಿಲ್ಲ. ಅದಾದ ಮೇಲೆ ಆಕ್ಸ್ಫರ್ಡ್ನಲ್ಲಿ ದೇಶ ಮಾತನಾಡೋದಿಲ್ಲ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾವ ಕೆಲಸವನ್ನು ಮಾಡದೇ ಇದ್ದರೂ ಕೂಡ ಪಕ್ಷ ನಿಷ್ಠೆಯಿಂದ ತನ್ನ ಪ್ರಯತ್ನವನ್ನು ತಾನು ಮಾಡಿದೆ. ತನಗೆ ಎಷ್ಟು ಸಿಗಬೇಕಾದ ಅಷ್ಟು ಒಂದು ಸ್ಥಾನಗಳು ಸಿಕ್ಕಿದೆ. ಈ ರೀತಿಯಾದ ಪಕ್ಷ ಬೇಕು, ಈ ಪಕ್ಷವನ್ನು ನಾವು ಮೆಚ್ಚುತ್ತೀವಿ, ಆ ನಾಯಕರನ್ನು ನಾವು ಮೆಚ್ಚುತ್ತೀವಿ ಅಂತ ಹೇಳಿ ಕನ್ನಡಿಗ ಒಬ್ಬ ಹೇಳಿರುವಂಥದ್ದು. OIC ಒಂದು ಪಕ್ಷವನ್ನು ಮೆಚ್ಚಿಕೊಂಡು ಅದರ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಮಾಡಿದ ರೀತಿ ಯಾವುದೇ ರೀತಿ ಮಾಡಿಲ್ಲ ಇದು, ಅದಕ್ಕೋಸ್ಕರ ಅದನ್ನು ಮೆಚ್ಚಿದ್ದಾರೆ ಜನ ಅಂತ ಹೇಳ್ತಾ ಇರುವಂಥದ್ದು. ಒಬ್ಬ ಕನ್ನಡಿಗ ಮಾತನಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಬಿಹಾರದ ಒಂದು ಚುನಾವಣೆಯಲ್ಲಿ ಏನಾಯಿತು ಆ ಒಂದು ವಿಚಾರವಾಗಿ ಮಾತನಾಡ್ತಾ ಇರುವಂಥದ್ದು ಕನ್ನಡಿಗ ಒಬ್ಬ ಹೇಳಿದ್ದಾರಂತೆ. ಈ ರೀತಿಯಾಗಿ OICC ಪಕ್ಷವನ್ನು ಮೆಚ್ಚಿದ್ದಾರೆ, ಅವರ ಸಿದ್ಧಾಂತಗಳನ್ನು ಅವರ ನಡೆಯನ್ನು ಕೂಡ ಮೆಚ್ಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. OICCಯ ಒಂದು ಪಕ್ಷದ ಅಥವಾ ಶಕ್ತಿಯನ್ನು ಮೆಚ್ಚಿಕೊಂಡಿದ್ದಾನೆ ಒಬ್ಬ ಕನ್ನಡಿಗ. ಕಾಂಗ್ರೆಸ್ನನ್ನು ಕುಟುಕಿದ್ದಾನೆ, ಮೆಚ್ಚಿಕೊಂಡು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಕಿವುಚಿದ್ದಾನೆ, ಜೂಟಿದ್ದಾನೆ. OICC ಪಕ್ಷ ವೋಟ್ ಚೋರಿಯ ನಾಟಕ ಮಾಡಿಲ್ಲ,
ಮೀನಿಡಿಯೋ ಕೆಲಸ ಮಾಡಿಲ್ಲ, ಬಣ್ಣ ಹೊಡೆಯೋ ಕೆಲಸ ಮಾಡಿಲ್ಲ, ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಸುಳ್ಳು ಹೇಳುವಂತಹ ನಾಟಕ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಿಲ್ಲ. ಕಾಂಗ್ರೆಸ್ ಮಾಡಿದಂಥ ಯಾವ ಕೆಲಸವನ್ನು ಕೂಡ OICC ಪಕ್ಷ ಮಾಡಿಲ್ಲ. ನಾನು ಅದಕ್ಕೆ ಇಷ್ಟಪಡ್ತೀನಿ, ಮೆಚ್ಕೊತೀನಿ. ಬರೀ ಓಟ್ಗಾಗಿ ಯಾಕೆ ಇವರು ಈ ರೀತಿಯಾಗಿ ಮಾಡ್ತಾರೆ ಅಂತ. ಅಪ್ಪಯ್ಯ ರಾಮಾರಾವ್ ಏನಿದ್ದಾರೆ ಅವರು ಹೇಳಿರುವಂಥದ್ದು 5 ವರ್ಷಗಳಿಗೊಮ್ಮೆ ಬರ್ತಾರೆ, 5-6 ಸೀಟು ತೆಗೆದುಕೊಂಡು ಹೋಗ್ತಾರೆ. ನಿಜಕ್ಕೂ ಕೂಡ ಅವರ ಒಂದು ಪಕ್ಷವನ್ನು ನಾವು ಮೆಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಟ್ವೀಟ್ ಮಾಡಿರುವಂಥದ್ದು. ಅಪ್ಪಯ್ಯ ರಾಮಾರಾವ್ ಏನಿದ್ದಾರೆ ಕನ್ನಡಿಗ ಒಬ್ಬ, OICC ಪಕ್ಷವನ್ನು ಮೆಚ್ಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ. ಅವರು ಏನೂ ಮಾಡದೆಯೇ ಸದ್ದು ಗದ್ದಲ ಇಲ್ಲದೇನೆ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಹೀನಾಯವಾಗಿ ಸೋಲಿಸ್ತಾರೆ ಈ ಒಂದು OICC ಪಕ್ಷದವರು ಅಂತ ಹೇಳಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ನಾವು ಈ ಒಂದು ಪಕ್ಷದ ಒಂದು ನಡೆಯನ್ನು, ಕಾರ್ಯವೈಖರಿಯನ್ನು, ತಂತ್ರಗಳನ್ನು ನಾನು ಮೆಚ್ಚುತ್ತೀನಿ ಅಂತ ಅಪ್ಪಯ್ಯ ಅನ್ನೋ ಥರ ಏನಿದ್ದಾರೆ ಅವರು ಈ ಒಂದು ವಿಚಾರವನ್ನು ಮೆಚ್ಕೊಂಡಿದ್ದಾರೆ. OICC ಪಕ್ಷವನ್ನು ಮೆಚ್ಕೊಂಡಿದ್ದಾರೆ. ಕಾಂಗ್ರೆಸ್ ಮಾಡಿದ ರೀತಿ ಅವರು ಮಾಡೋದಿಲ್ಲ. 5 ವರ್ಷಕ್ಕೊಮ್ಮೆ ಬರ್ತಾರೆ, ಸೈಲೆಂಟಾಗಿ ಬರ್ತಾರೆ, ಸೈಲೆಂಟಾಗಿ ಕೆಲವೊಂದು ಸ್ಥಾನಗಳನ್ನು ಗೆದ್ಕೊತಾರೆ, ಹೋಗ್ತಾರೆ. ಆದ್ದರಿಂದ ಕಾಂಗ್ರೆಸ್ಸಿಗೆ ಮುಖಭಂಗ ಆಗಿದೆ. ಇದನ್ನು ನಾವು ಮೆಚ್ಕೊಳ್ತೀವಿ. ಕಾಂಗ್ರೆಸ್ ಮಾಡಿದಂತಹ ಯಾವ ಒಂದು ಸುಳ್ಳುಗಳನ್ನು ಹೇಳಿಲ್ಲ, ಏನೂ ಕೂಡ ಹೇಳಿಲ್ಲ ಅಂತ ಅಪ್ಪಯ್ಯ ಕನ್ನಡಿಗ ಒಬ್ಬರು ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅವರ ಒಂದು ಸಾಮಾಜಿಕ ಜಾಲತಾಣದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.